ಭೂಮಾಫಿಯಾ ಅನುಕೂಲಕ್ಕೆ ಒಕ್ಕಲೆಬ್ಬಿಸುವಂತ ಹುನ್ನಾರ ನಡೆಸಲಾಗಿತ್ತು. ಕಾಡಂಚಿನ ಗ್ರಾಮದಲ್ಲಿ ಬೀದಿ ಪಾಲಾಗಿದ್ದಂತಹ ವೃದ್ಧ ದಂಪತಿಗೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ಕೋಟೆ ತಾಲೂಕಿನ ಮೆಗ್ಗೆ ಗ್ರಾಮದಲ್ಲಿ ನಡೆದಿದ್ದಂಥ ಘಟನೆ ಇದು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಹಲವರ ವಿರುದ್ಧ ಎಫ್ಐಆರ್ಗಳು ದಾಖಲಾಗಿದೆ. ಗ್ರಾಮ ಪಂಚಾಯತ್ ಸದಸ್ಯ ಶಿವಕುಮಾರ್, ಪಿಡಿಒ ಚಿದಾನಂದ ಸ್ವಾಮಿ, ಅನ್ವರ್ ಖಾನ್, ಜೆಸಿಬಿ ಮಾಲೀಕ ಸೇರಿ ಹಲವರ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಜೆಸಿಬಿಯನ್ನ ವಶಕ್ಕೆ ಪಡೆಯೋದಕ್ಕೆ ಕೂಡ ಪೊಲೀಸರು ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡ್ತಿದ್ದ ಹಾಗೇನೆ ಈ ಬೆಳವಣಿಗೆ ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ರವಿ ಪಾಂಡವಪುರ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಬಹುಶಃ ನ್ಯೂಸ್ ಫಸ್ಟ್ ಇದನ್ನ ವರದಿ ಮಾಡೋದಕ್ಕೆ ಮುಂಚೆ ಮಹಿಳೆ ಅಳಲು ತೋಡ್ಕೊಳ್ತಾ ಇದ್ರು, ಯಾರು ಕೂಡ ನನ್ನ ದೂರಿಗೂ ಸ್ಪಂದಿಸ್ತಾ ಇಲ್ಲ ಅಂತ. ಬಟ್ ಈಗ ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ವಿಜಯ್, ಪ್ರಮುಖವಾಗಿ ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಕಾಡಂಚಿನ ಗ್ರಾಮವಾದಂತಹ ಮಗ್ಗೆ ಗ್ರಾಮದಲ್ಲಿ ರಜಿಯಾ ಹಾಗೂ ರಜಾಕ್ ಎಂಬ ವೃದ್ಧ ಮುಸ್ಲಿಂ ದಂಪತಿಗಳನ್ನ ಒಕ್ಕಲೆಬ್ಬಿಸುವಂತಹ ಕೆಲಸಕ್ಕೆ ಕೆಲವು ಪ್ರಭಾವಿಗಳು ಮುಂದಾಗಿದ್ರು. ಅದರಲ್ಲೂ ಸರ್ಕಾರಿ ಅಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಆ ಕುಟುಂಬವನ್ನು ಒಕ್ಕಲೆಬ್ಬಿಸಿ ಅವರಿಗೆ ಕಬಿನಿ ಹಿನ್ನೀರಿನಲ್ಲಿ ಹೊಂದಿಕೊಂಡಂತಿರುವಂತಹ ಅವರ ಭೂಮಿಯನ್ನು ಲಪಟಾಯಿಸುವ ಹುನ್ನಾರ ಇದೆ ಅಂತೇಳಿ ಆ ರಜಿಯಾ ಹಾಗೂ ರಜಾಕ್ ದಂಪತಿಗಳು ನ್ಯೂಸ್ ಫಸ್ಟ್ನ ಮುಂದೆ ಅಳಲನ್ನು ತೋಡಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದ್ರು. ಈ ಕುರಿತು ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನು ಕೂಡ ಬಿತ್ತರಿಸಿತ್ತು. ಯಾಕೆಂದರೆ ಏಕಾಏಕಿ ನೋಟಿಸನ್ನು ನೀಡದೆ ಆ ಭೂಮಿಯಲ್ಲಿ ಇದ್ದಂತಹ ಮನೆಯನ್ನು ಕೆಡವಿ ಹಾಕುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಈ ಸಂಬಂಧ ನ್ಯೂಸ್ ಫಸ್ಟ್ ವರದಿಯನ್ನು ಬಿತ್ತರಿಸುತ್ತಿದ್ದಂತೆ ಅಂತರಸಂತೆ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸದ್ಯ ಈಗ ಪ್ರಕರಣವನ್ನು ದಾಖಲಿಸಿದ್ದಾರೆ. ಅಲ್ಲಿನ ಪಿಡಿಒ ಚಿದಾನಂದ ಸ್ವಾಮಿ, ಗ್ರಾಮ ಪಂಚಾಯಿತಿಯ ಸದಸ್ಯ ಶಿವಕುಮಾರ ಹಾಗೂ ಅನ್ವರ್ ಖಾನ್ ಜೊತೆಗೆ ಜೆಸಿಬಿಯ ಮಾಲೀಕ ಸೇರಿದಂತೆ ಹಲವರ ವಿರುದ್ಧ ಸದ್ಯ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಪೊಲೀಸರು ಸದ್ಯ ಈಗ ತನಿಖೆಯನ್ನು ನಡೆಸ್ತಿದ್ದು ಜೆಸಿಬಿ ಯಂತ್ರವನ್ನು ವಶಕ್ಕೆ ತೆಗೆದುಕೊಂಡು ಜೆಸಿಬಿ ಮಾಲೀಕನನ್ನು ವಶಕ್ಕೆ ತೆಗೆದುಕೊಂಡು ಇನ್ನುಳಿದಂತೆ ಯಾರ್ಯಾರು ಅಧಿಕಾರಿಗಳು ಈ ಒಂದು ಅನಧಿಕೃತವಾಗಿ ಈ ಒಂದು ನೋಟಿಸನ್ನು ನೀಡದಂತೆ ಈ ಒಂದು ಭೂಮಿಯನ್ನು ಅಂದರೆ ಈ ಸೈಟನ್ನು ಮತ್ತು ಮನೆಯನ್ನು ಒಡೆದು ಹಾಕಿದ್ರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ರಜಿಯಾ ಹಾಗೂ ರಜಾಕ್ ದಂಪತಿಗಳು ಆಗ್ರಹಿಸಿದ್ರು. ಅವರ ವಿರುದ್ಧ ಕ್ರಮಕ್ಕೆ ಈಗ ಮುಂದಾಗಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.